ಓಂ ಶಾಂತಿ. ಇಂದಿನ ದಿನಾಂಕ 11/5/2025. ಪ್ರಾರ್ಥ ಮುರುಳಿ ಅವ್ಯಕ್ತ ಬಾಪ್ ದಾದಾ. ರಿವೈಸ್ 7/3/2005. ಮಧುಬನ. ಸಂಪೂರ್ಣ ಪವಿತ್ರತೆಯ ವ್ರತವನ್ನು ಇಟ್ಟುಕೊಳ್ಳುವುದು ಹಾಗೂ ನನ್ನತನವನ್ನು ಸಮರ್ಪಣೆ ಮಾಡುವುದೇ ಶಿವ ಜಯಂತಿ ಆಚರಿಸುವುದು. ಇಂದು ವಿಶೇಷವಾಗಿ ಶಿವ ತಂದೆ ತನ್ನ ಸಾಲಿಗ್ರಾಮ ಮಕ್ಕಳ ಜನ್ಮದಿನವನ್ನು ಆಚರಿಸಲು ಬಂದಿದ್ದೇವೆ. ನೀವು ಮಕ್ಕಳು ತಂದೆಯ ಜನ್ಮದಿನವನ್ನು ಆಚರಿಸಲು ಬಂದಿದ್ದೀರಿ ಹಾಗೂ ಬಾಪ್ ದಾದಾ ಮಕ್ಕಳ ಜನ್ಮದಿನವನ್ನು ಆಚರಿಸಲು ಬಂದಿದ್ದೇವೆ. ಏಕೆಂದರೆ ತಂದೆಗೆ ಮಕ್ಕಳ ಬಗ್ಗೆ ಬಹಳ ಪ್ರೀತಿ ಇದೆ. ತಂದೆ ಅವತರಣೆ ಆಗುತ್ತಲೇ ಯಜ್ಞ ರಚಿಸುತ್ತಾರೆ ಮತ್ತು ಯಜ್ಞದಲ್ಲಿ ಬ್ರಾಹ್ಮಣರ ವಿನಃ ಯಜ್ಞ ಸಂಪೂರ್ಣ ಆಗುವುದಿಲ್ಲ. ಆದ್ದರಿಂದ ಈ ಜನ್ಮದಿನವು ಅಲೌಕಿಕವಾಗಿದೆ, ಭಿನ್ನ ಹಾಗೂ ಪ್ರಿಯವಾಗಿದೆ. ಇಂತಹ ಜನ್ಮದಿನವು ಯಾವುದರಲ್ಲಿ ತಂದೆ ಮತ್ತು ಮಕ್ಕಳ ಜನ್ಮದಿನ ಒಟ್ಟಿಗೆ ಆಗುವುದು ಈ ರೀತಿ ಇಡೀ ಕಲ್ಪದಲ್ಲಿ ಆಗಿಲ್ಲ ಎಂದು ಆಗಲು ಸಾಧ್ಯವಿಲ್ಲ. ತಂದೆ ನಿರಾಕಾರ ಆಗಿದ್ದಾರೆ. ಒಂದು ಕಡೆ ತಂದೆ ನಿರಾಕಾರನಾಗಿದ್ದಾರೆ, ಮತ್ತೊಂದು ಕಡೆ ಜನ್ಮವನ್ನು ಆಚರಿಸುತ್ತಾರೆ. ಒಬ್ಬರೇ ಶಿವ ತಂದೆ ಇದ್ದಾರೆ, ಯಾರಿಗೆ ತಮ್ಮದೇ ಆದ ಶರೀರವಿಲ್ಲ. ಆದ್ದರಿಂದ ಬ್ರಹ್ಮ ತಂದೆಯ ತನುವಿನಲ್ಲಿ ಅವತರಿತರಾಗುತ್ತಾರೆ. ಈ ಅವತರಿತರಾಗುವುದನ್ನೇ ಜಯಂತಿಯ ರೂಪದಲ್ಲಿ ಆಚರಿಸುತ್ತಾರೆ. ಅಂದಾಗ ತಾವೆಲ್ಲರೂ ತಂದೆಯ ಜನ್ಮದಿನವನ್ನು ಆಚರಿಸಲು ಬಂದಿದ್ದೀರೋ ಅಥವಾ ನಿಮ್ಮ ಜನ್ಮದಿನವನ್ನು ಆಚರಿಸಲು ಬಂದಿದ್ದೀರೋ? ಶುಭಾಶಯಗಳನ್ನು ಕೊಡಲು ಬಂದಿದ್ದೀರೋ ಅಥವಾ ಶುಭಾಶಯಗಳನ್ನು ಪಡೆಯಲು ಬಂದಿದ್ದೀರೋ? ಈ ಜೊತೆಯಲ್ಲಿ ಇರುವ ಪ್ರತಿಜ್ಞೆ ಮಕ್ಕಳ ಜೊತೆ ತಂದೆಯದಾಗಿದೆ. ತಾವು ಕೂಡ ಸಂಗಮದಲ್ಲಿ ಕಂಬೈನ್ಡ್ ರೂಪದಲ್ಲಿದ್ದೀರಿ. ಅವತರಣೆಯೂ ಸಹ ಜೊತೆಯಲ್ಲಿ ಆಗುತ್ತದೆ. ಪರಿವರ್ತನೆ ಮಾಡುವ ಕಾರ್ಯವೂ ಕೂಡ ಜೊತೆಯಲ್ಲಿ ಆಗುತ್ತದೆ ಹಾಗೂ ಮನೆ ಪರಮಧಾಮಕ್ಕೆ ಹೋಗುವುದರಲ್ಲಿಯೂ ಕೂಡ ಜೊತೆಯಲ್ಲಿಯೇ. ಇದು ತಂದೆ ಮತ್ತು ಮಕ್ಕಳ ಪ್ರೀತಿಯ ಸ್ವರೂಪವಾಗಿದೆ. ಶಿವ ಜಯಂತಿ ಭಕ್ತರು ಆಚರಿಸುತ್ತಾರೆ, ಆದರೆ ಅವರು ಕೇವಲ ಕೂಗುತ್ತಾರೆ, ಹಾಡು ಹೇಳುತ್ತಾರೆ. ನೀವು ಕೂಗುವುದಿಲ್ಲ. ನಿಮ್ಮ ಆಚರಣೆ ಎಂದರೆ ಸಮಾನರಾಗುವುದು. ಆಚರಿಸುವುದು ಎಂದರೆ ಸದಾ ಹುಮ್ಮಸ್ಸು ಉತ್ಸಾಹದಿಂದ ಹಾರುತ್ತಾ ಇರುವುದು. ಆದ್ದರಿಂದ ಇದಕ್ಕೆ ಉತ್ಸವ ಎಂದು ಹೇಳುತ್ತಾರೆ. ಉತ್ಸವದ ಅರ್ಥವೇ ಆಗಿದೆ ಉತ್ಸಾಹದಲ್ಲಿ ಇರುವುದು. ಅಂದಾಗ ಸದಾ ಉತ್ಸವ ಎಂದರೆ ಉತ್ಸಾಹದಲ್ಲಿರುವವರಾಗಿದ್ದೀರಿ ಅಲ್ಲವೇ? ಉತ್ಸಾಹ ಇದೆಯೇ? ಸದಾ ಇದೆಯೋ ಅಥವಾ ಒಮ್ಮೊಮ್ಮೆ ಇದೆಯೋ? ಹಾಗೆ ನೋಡಿದಾಗ ಬ್ರಾಹ್ಮಣ ಜೀವನದ ಶ್ವಾಸವೇ ಆಗಿದೆ ಹುಮ್ಮಸ್ಸು, ಉತ್ಸಾಹ. ಹೇಗೆ ಶ್ವಾಸದ ಹೊರತು ಇರಲು ಸಾಧ್ಯವಿಲ್ಲ, ಹಾಗೆಯೇ ಬ್ರಾಹ್ಮಣ ಆತ್ಮರು ಹುಮ್ಮಸ್ಸು ಉತ್ಸಾಹದ ಹೊರತು ಬ್ರಾಹ್ಮಣ ಜೀವನದಲ್ಲಿ ಇರಲು ಸಾಧ್ಯವಿಲ್ಲ. ಈ ರೀತಿ ಅನುಭವ ಮಾಡುತ್ತೀರಲ್ಲವೇ? ನೋಡಿ, ವಿಶೇಷ ಜಯಂತಿ ಆಚರಿಸಲು ಎಲ್ಲೆಲ್ಲಿಂದ ದೂರದಿಂದ ಓಡಿ ಬಂದಿದ್ದಾರೆ. ಬಾಪ್ ದಾದಾರವರಿಗೆ ಎಷ್ಟು ಮಕ್ಕಳ ಜನ್ಮದಿನದ ಖುಷಿ ಇದೆಯೋ ಅಷ್ಟು ತಮ್ಮ ಜನ್ಮದಿನದ ಬಗ್ಗೆ ಇಲ್ಲ. ಆದ್ದರಿಂದ ಬಾಪ್ ದಾದಾ ಒಬ್ಬೊಬ್ಬ ಮಗುವಿಗೆ ಪದಮಗುಣದಷ್ಟು ಖುಷಿಯ ತಟ್ಟೆಗಳನ್ನು ತುಂಬಿ ಶುಭಾಶಯಗಳನ್ನು ನೀಡುತ್ತಿದ್ದಾರೆ. ಶುಭಾಶಯಗಳು, ಶುಭಾಶಯಗಳು, ಶುಭಾಶಯಗಳು. ಬಾಪ್ ದಾದಾರವರಿಗೆ ಇಂದಿನ ದಿನ ಸತ್ಯ ಭಕ್ತರು ಕೂಡ ಬಹಳ ನೆನಪಿಗೆ ಬರುತ್ತಿದ್ದಾರೆ. ಅವರು ಒಂದು ದಿನದ ವ್ರತವನ್ನು ಇಟ್ಟುಕೊಳ್ಳುತ್ತಾರೆ ಹಾಗೂ ನೀವು ಇಡೀ ಜೀವನದಲ್ಲಿ ಸಂಪೂರ್ಣ ಪವಿತ್ರರಾಗುವಂತಹ ವ್ರತವನ್ನು ಇಟ್ಟುಕೊಂಡಿದ್ದೀರಿ. ಅವರು ಊಟದ ವ್ರತವನ್ನು ಇಡುತ್ತಾರೆ. ನೀವು ಸಹ ಮನಸ್ಸಿನ ಭೋಜನವಾದ ವ್ಯರ್ಥ ಸಂಕಲ್ಪ, ನಕಾರಾತ್ಮಕ ಸಂಕಲ್ಪ, ಅಪವಿತ್ರ ಸಂಕಲ್ಪಗಳ ವ್ರತವನ್ನು ಇಟ್ಟುಕೊಂಡಿದ್ದೀರಿ.
ಪಕ್ಕಾ ವ್ರತವನ್ನು ಇಟ್ಟುಕೊಂಡಿದ್ದೀರಲ್ಲವೇ? ಈ ಡಬಲ್ ವಿದೇಶಿಗಳು ಮುಂದೆ ಕುಳಿತಿದ್ದಾರೆ. ಕುಮಾರರು ಹೇಳಿ, ಕುಮಾರರು ವ್ರತ ಇಟ್ಟಿದ್ದೀರಾ? ಪಕ್ಕಾ ಕಚ್ಚಾ ಅಲ್ಲ. ಮಾಯೆ ಕೇಳುತ್ತಿದೆ. ಎಲ್ಲರೂ ಬಾವುಟಗಳನ್ನು ಬೀಸುತ್ತಿದ್ದೀರಲ್ಲವೇ ಅಂದಾಗ ಮಾಯೆ ನೋಡುತ್ತಿದೆ. ಬಾವುಟಗಳನ್ನು ಬೀಸುತ್ತಿದ್ದೀರಾ? ಯಾವಾಗ ಪವಿತ್ರರಾಗಲೇಬೇಕು ಎಂಬ ವ್ರತವನ್ನು ಇಟ್ಟುಕೊಳ್ಳುತ್ತೀರಿ ಅಂದಾಗ ವ್ರತವನ್ನು ಇಟ್ಟುಕೊಳ್ಳುವುದೆಂದರೆ ಶ್ರೇಷ್ಠ ಮನೋವೃತ್ತಿಯನ್ನು ಮಾಡಿಕೊಳ್ಳುವುದು. ಹೇಗೆ ಮನೋವೃತ್ತಿ ಇರುತ್ತದೋ ಹಾಗೆಯೇ ದೃಷ್ಟಿ ಕೃತಿ ತಾನಾಗಿಯೇ ಆಗುತ್ತದೆ ಅಂದಾಗ ಅಂತಹ ವ್ರತ ಇಟ್ಟಿದ್ದೀರಲ್ಲವೇ? ಪವಿತ್ರ ಶುಭ ವೃತ್ತಿ, ಪವಿತ್ರ ಶುಭ ದೃಷ್ಟಿ. ಯಾವಾಗ ಒಬ್ಬರು ಮತ್ತೊಬ್ಬರನ್ನು ನೋಡುತ್ತೀರೋ ಆಗ ಏನು ನೋಡುತ್ತೀರಾ? ಮುಖವನ್ನು ನೋಡುತ್ತೀರೋ ಅಥವಾ ಭ್ರುಕುಟಿಯ ಮಧ್ಯೆ ಒಳೆಯುತ್ತಿರುವ ಆತ್ಮನನ್ನು ನೋಡುತ್ತೀರೋ? ಯಾವುದೋ ಮಗುವು ಕೇಳಿತು. ಯಾವಾಗ ಮಾತನಾಡಬೇಕಾಗುತ್ತದೋ, ಕೆಲಸ ಮಾಡಬೇಕಾಗುತ್ತದೆಯೋ ಆಗ ಮುಖವನ್ನು ನೋಡಿಯೇ ಮಾತನಾಡಬೇಕಾಗುತ್ತದೆ. ಕಣ್ಣುಗಳ ಕಡೆಗೆ ದೃಷ್ಟಿ ಹೋಗುತ್ತದೆ ಅಂದಾಗ ಒಮ್ಮೊಮ್ಮೆ ಮುಖವನ್ನು ನೋಡಿ ಸ್ವಲ್ಪ ಮನೋವೃತ್ತಿ ಬದಲಾಗುತ್ತದೆ. ಬಾಪ್ತಾದ ತಿಳಿಸುತ್ತಾರೆ, ಕಣ್ಣುಗಳ ಜೊತೆಗೆ ಭ್ರುಕುಟಿಯೂ ಕೂಡ ಇದೆ ಅಂದಾಗ ಭ್ರುಕುಟಿಯ ಮಧ್ಯೆ ಆತ್ಮವನ್ನು ನೋಡಿ ಮಾತನಾಡಲು ಸಾಧ್ಯವಿಲ್ಲವೇ? ಈಗ ಬಾಪ್ತಾದ ಎದುರಿಗೆ ಕುಳಿತ ಮಕ್ಕಳ ಕಣ್ಣುಗಳಲ್ಲಿ ನೋಡುತ್ತಿದ್ದಾರೋ ಅಥವಾ ಭ್ರುಕುಟಿಯಲ್ಲಿ ನೋಡುತ್ತಿದ್ದಾರೋ ಗೊತ್ತಾಗುತ್ತದೆಯೇ? ಜೊತೆಯಂತೂ ಇದೆ ಅಂದಾಗ ಮುಖವನ್ನು ನೋಡಿ, ಆದರೆ ಮುಖದಲ್ಲಿ ಭ್ರುಕುಟಿಯಲ್ಲಿ ಒಳೆಯುತ್ತಿರುವ ನಕ್ಷತ್ರವನ್ನು ನೋಡಿ. ಈ ವ್ರತವನ್ನು ತೆಗೆದುಕೊಳ್ಳಿ. ಈಗಾಗಲೇ ತೆಗೆದುಕೊಂಡಿದ್ದೀರಿ. ಅದರ ಮೇಲೆ ಇನ್ನೂ ಸಂಪೂರ್ಣ ಗಮನವನ್ನಿಡಿ. ಆತ್ಮವನ್ನು ನೋಡಿ ಮಾತನಾಡಬೇಕಾಗಿದೆ. ಆತ್ಮದೊಂದಿಗೆ ಆತ್ಮವು ಮಾತನಾಡುತ್ತಿದೆ, ಆತ್ಮವು ನೋಡುತ್ತಿದೆ. ಇದರಿಂದ ವೃತ್ತಿಯು ಸದಾ ಶುಭವಾಗಿರುವುದು. ಮತ್ತು ಜೊತೆಯಲ್ಲಿ ಇನ್ನೊಂದು ಲಾಭವೇನೆಂದರೆ ವೃತ್ತಿಯಂತೆ ವಾಯುಮಂಡಲವಿರುತ್ತದೆ. ವಾಯುಮಂಡಲವನ್ನು ಶ್ರೇಷ್ಠವನ್ನಾಗಿ ಮಾಡುವುದರಿಂದ ಸ್ವಯಂನ ಪುರುಷಾರ್ಥದ ಜೊತೆ ಸೇವೆಯೂ ಆಗಿಬಿಡುತ್ತದೆ ಅಂದಾಗ ಡಬಲ್ ಲಾಭವಾಯಿತಲ್ಲವೇ? ಈಗ ತಮ್ಮ ವೃತ್ತಿಯನ್ನು ಇಷ್ಟು ಶ್ರೇಷ್ಠ ಮಾಡಿಕೊಳ್ಳಿ. ಎಂತಹದೇ ವಿಕಾರಿ ಪತಿತರೂ ಸಹ ವೃತ್ತಿಯ ವಾಯುಮಂಡಲದಿಂದ ಪರಿವರ್ತನೆಯಾಗಿ ಬಿಡಲಿ. ಇಂತಹ ವ್ರತವು ಸದಾ ಸ್ಮೃತಿಯಲ್ಲಿರಲಿ, ಸ್ವರೂಪದಲ್ಲಿರಲಿ. ಇತ್ತೀಚೆಗೆ ಬಾಪ್ತಾದ ಮಕ್ಕಳ ಚಾರ್ಟನ್ನು ನೋಡಿದರು. ತಮ್ಮ ವೃತ್ತಿಯಿಂದ ವಾಯುಮಂಡಲವನ್ನು ರೂಪಿಸುವ ಬದಲು ಕೆಲವೊಂದೆಡೆ ಕೆಲವೊಮ್ಮೆ ಅನ್ಯರ ವಾಯುಮಂಡಲ ಪ್ರಭಾವವಾಗಿ ಬಿಡುತ್ತದೆ. ಕಾರಣವೇನು? ಮಕ್ಕಳು ಸಂಭಾಷಣೆಯಲ್ಲಿ ಬಹಳ ಮಧುರ ಮಾತುಗಳನ್ನಾಡುತ್ತಾರೆ. ಬಾಬಾ ಇವರ ವಿಶೇಷತೆ ಬಹಳ ಇಷ್ಟವಾಗುತ್ತದೆ, ಇವರ ಸಹಯೋಗವು ಬಹಳ ಇಷ್ಟವಾಗುತ್ತದೆ ಎಂದು ಹೇಳುತ್ತಾರೆ. ಆದರೆ ವಿಶೇಷತೆಯು ಪ್ರಭುವಿನ ಕೊಡುಗೆಯಾಗಿದೆ. ಬ್ರಾಹ್ಮಣ ಜೀವನದಲ್ಲಿ ಯಾವುದೆಲ್ಲ ಪ್ರಾಪ್ತಿಗಳಿವೆಯೋ, ವಿಶೇಷತೆಗಳಿವೆಯೋ ಎಲ್ಲವೂ ಪ್ರಭು ಪ್ರಸಾದವಾಗಿದೆ, ಪ್ರಭುವಿನ ಕೊಡುಗೆಯಾಗಿದೆ. ಅಂದ ಮೇಲೆ ದಾತನನ್ನೇ ಮರೆತು ಹೋಗಿ ತೆಗೆದುಕೊಳ್ಳುವವರನ್ನು ನೆನಪು ಮಾಡುವುದೇ ಪ್ರಸಾದವನ್ನು ಎಂದಾದರೂ ಯಾರೂ ಸಹ ತನ್ನದೆಂದು ಹೇಳಿಕೊಳ್ಳುವುದಿಲ್ಲ. ಪ್ರಭು ಪ್ರಸಾದವೆಂದೇ ಹೇಳಲಾಗುತ್ತದೆ. ಇದು ಇಂಥವರ ಪ್ರಸಾದವೆಂದು ಹೇಳುವುದಿಲ್ಲ. ಪ್ರಭು ಪ್ರಸಾದವೆನ್ನುತ್ತಾರೆ. ಸಹಯೋಗವು ಸಿಗುವುದು ಒಳ್ಳೆಯ ಮಾತಾಗಿದೆ. ಆದರೆ ಸಹಯೋಗವನ್ನು ಕೊಡಿಸುವಂತಹ ದಾತನನ್ನು ಮರೆಯಬಾರದಲ್ಲವೇ? ಅಂದ ಮೇಲೆ ಜನ್ಮದಿನದ ಪಕ್ಕಾ ವ್ರತವನ್ನಿಟ್ಟುಕೊಂಡಿದ್ದೀರಾ? ವೃತ್ತಿಯು ಬದಲಾಗಿದೆಯೇ? ಸಂಪನ್ನ ಪವಿತ್ರತೆಯೇ ಸತ್ಯವಾದ ವ್ರತವನ್ನು ತೆಗೆದುಕೊಳ್ಳುವುದು ಅಥವಾ ಪ್ರತಿಜ್ಞೆ ಮಾಡುವುದಾಗಿದೆ ಅಂದಾಗ ಪರಿಶೀಲನೆ ಮಾಡಿಕೊಳ್ಳಿ.
ದೊಡ್ಡ ದೊಡ್ಡ ವಿಕಾರದ ರಥವನ್ನಿಟ್ಟುಕೊಂಡಿದ್ದೀರಾ ಮತ್ತು ಅವುಗಳ ಚಿಕ್ಕ ಚಿಕ್ಕ ಮಕ್ಕಳು ಮರಿಗಳಿಂದ ಮುಕ್ತರಾಗಿದ್ದೀರಾ. ಹಾಗೆ ನೋಡಿದರೆ ಜೀವನದಲ್ಲಿ ಪ್ರವೃತ್ತಿಯವರಿಗೂ ಸಹ ಮಕ್ಕಳಿಗಿಂತಲೂ ಹೆಚ್ಚಿನದಾಗಿ ಮೊಮ್ಮಕ್ಕಳು ಮರಿಮಕ್ಕಳ ಮೇಲೆ ಬಹಳ ಪ್ರೀತಿ ಇರುತ್ತದೆ. ಮಾತೆಯರಿಗೆ ಪ್ರೀತಿ ಇರುತ್ತದೆ ಎಲ್ಲವೇ. ಅಂದಾಗ ದೊಡ್ಡ ರೂಪದಿಂದಂತೂ ವಿಜಯಿಗಳಾಗಿದ್ದೀರಿ. ಆದರೆ ಚಿಕ್ಕ ಚಿಕ್ಕ ಸೂಕ್ಷ್ಮ ಸ್ವರೂಪದಲ್ಲಿ ಯುದ್ಧ ಮಾಡುತ್ತಿಲ್ಲ ತಾನೆ. ಹೇಗೆ ನನಗೆ ಆಸಕ್ತಿ ಏನೋ ಇಲ್ಲ, ಆದರೆ ಇದು ನನಗೆ ಪ್ರಿಯವಾಗುತ್ತದೆ. ಈ ವಸ್ತು ನನಗೆ ಬಹಳ ಚೆನ್ನಾಗಿದೆ ಎನಿಸುತ್ತದೆ, ಆದರೆ ನನಗೆ ಆಸಕ್ತಿ ಇಲ್ಲ ಎಂದೆನಿಸುತ್ತದೆ. ವಿಶೇಷವಾಗಿ ಚೆನ್ನಾಗಿದೆ ಎಂದು ಏಕೆ ಎನಿಸುತ್ತದೆ ಅಂದಾಗ ಪರಿಶೀಲನೆ ಮಾಡಿಕೊಳ್ಳಿ. ಚಿಕ್ಕ ಚಿಕ್ಕ ರೂಪದಲ್ಲಿಯೂ ಅಪವಿತ್ರತೆಯ ಅಂಶವು ಉಳಿದುಕೊಂಡಿಲ್ಲವೇ? ಏಕೆಂದರೆ ಅಂಶವಿದ್ದರೆ ಅದೆಂದಾದರೂ ವಂಶವನ್ನೇ ಸೃಷ್ಟಿಸಬಲ್ಲದು. ಯಾವುದೇ ವಿಕಾರವು ಬಳೆ ಚಿಕ್ಕ ರೂಪದಲ್ಲಿರಬಹುದು ಅಥವಾ ದೊಡ್ಡ ರೂಪದಲ್ಲಿ ಬರುವುದಕ್ಕೆ ನಿಮಿತ್ತ ಒಂದು ಶಬ್ದದ ಭಾವವಾಗಿದೆ. ಆ ಒಂದು ಶಬ್ದವಾಗಿದೆ ನಾನು. ದೇಹಾಭಿಮಾನದ ನಾನು. ಈ ನಾನು ಎಂಬ ಒಂದು ಶಬ್ದದಿಂದ ಅಭಿಮಾನವು ಬರುತ್ತದೆ ಮತ್ತು ಒಂದು ವೇಳೆ ಆ ಅಭಿಮಾನವು ಪೂರ್ಣವಾಗದಿದ್ದರೆ ಕ್ರೋಧವೂ ಬರುತ್ತದೆ. ಏಕೆಂದರೆ ಅಭಿಮಾನದ ಚಿಹ್ನೆ ಏನೆಂದರೆ ಅವರು ತಮ್ಮ ಅಪಮಾನದ ಒಂದು ಶಬ್ದವನ್ನೂ ಸಹ ಕೇಳಲು ಸಾಧ್ಯವಿಲ್ಲ. ಆದ್ದರಿಂದ ಕ್ರೋಧವು ಬಂದು ಬಿಡುತ್ತದೆ. ಭಕ್ತರಂತೂ ಬಲಿ ನೀಡುತ್ತಾರೆ, ಆದರೆ ತಾವು ಇಂದಿನ ಯಾವುದೆಲ್ಲ ಮಿತವಾದ ನಾನು ಎಂಬುದಿದೆಯೋ ಅದನ್ನು ತಂದೆಗೆ ಸಮರ್ಪಣೆ ಮಾಡಬೇಕಾಗಿದೆ, ಆಗಬೇಕಾಗಿದೆ, ಹೀಗೆ ಇದೆ ಎಂದು ಆಲೋಚಿಸಬೇಡಿ. ಸಮರ್ಥರಾಗಿದ್ದೀರಿ ಮತ್ತು ಸಮರ್ಥರಾಗಿ ಸಮಾಪ್ತಿ ಮಾಡಿ. ಯಾವುದೇ ಹೊಸ ಮಾತಿಲ್ಲ. ಎಷ್ಟು ಕಲ್ಪಗಳು, ಎಷ್ಟೊಂದು ಬಾರಿ ಸಂಪೂರ್ಣರಾಗಿದ್ದೀರಿ ನೆನಪಿದೆಯೇ? ಯಾವುದೇ ಹೊಸ ಮಾತಿಲ್ಲ. ಕಲ್ಪವೂ ಆಗಿದ್ದೀರಿ. ಮಾಡಲ್ಪಟ್ಟಿರುವುದೇ ಆಗುತ್ತಿದೆ. ಕೇವಲ ಅದರ ಪುನರಾವರ್ತನೆ ಮಾಡಬೇಕಾಗಿದೆ. ಆಗಿರುವುದನ್ನು ಪುನರಾವರ್ತಿಸಬೇಕಾಗಿದೆ. ಆದ್ದರಿಂದ ಮಾಡಲ್ಪಟ್ಟ ನಾಟಕವೆಂದು ಹೇಳಲಾಗುತ್ತದೆ. ಮೊದಲೇ ಮಾಡಲ್ಪಟ್ಟಿದೆ. ಈಗ ಕೇವಲ ಪುನರಾವರ್ತಿಸಬೇಕು, ಅರ್ಥಾತ್ ಮಾಡಿಕೊಳ್ಳಬೇಕು. ಇದು ಕಷ್ಟವೋ ಅಥವಾ ಸಹಜವೋ? ಬಾಪ್ತಾದ ತಿಳಿಯುತ್ತೇವೆ. ಸಂಗಮಯುಗದ ವರದಾನವೂ ಸಹ ಸಹಜ ಪುರುಷಾರ್ಥವಾಗಿದೆ. ಈ ಜನ್ಮದಲ್ಲಿ ಸಹಜ ಪುರುಷಾರ್ಥದ ವರದಾನದಿಂದ 21 ಜನ್ಮಗಳ ಸಹಜ ಜೀವನವು ಸ್ವತಃವಾಗಿಯೇ ಪ್ರಾಪ್ತವಾಗುವುದು. ಬಾಪ್ತಾದ ಪ್ರತಿಯೊಬ್ಬ ಮಗುವನ್ನು ಪರಿಶ್ರಮದಿಂದ ಮುಕ್ತಗೊಳಿಸಲು ಬಂದಿದ್ದಾರೆ. 63 ಜನ್ಮಗಳಂತೂ ಪರಿಶ್ರಮ ಪಟ್ಟಿರಿ. ಈಗ ಈ ಒಂದು ಜನ್ಮದಲ್ಲಿ ಪರಮಾತ್ಮ ಪ್ರೀತಿ ಪಾಲನೆಯಿಂದ ಪರಿಶ್ರಮದಿಂದ ಮುಕ್ತರಾಗಿರಿ. ಎಲ್ಲಿ ಪ್ರೀತಿ ಇದೆಯೋ ಅಲ್ಲಿ ಪರಿಶ್ರಮವಿಲ್ಲ. ಎಲ್ಲಿ ಪರಿಶ್ರಮವಿದೆಯೋ ಅಲ್ಲಿ ಪ್ರೀತಿ ಇಲ್ಲ. ಆದ್ದರಿಂದ ಬಾಪ್ತಾದ ಸಹಜ ಪುರುಷಾರ್ಥಿ ಭವದ ವರದಾನವನ್ನು ಕೊಡುತ್ತಿದ್ದಾರೆ ಮತ್ತು ಪರಿಶ್ರಮದಿಂದ ಮುಕ್ತರಾಗುವ ಸಾಧನವಾಗಿದೆ ಪ್ರೀತಿ. ತಂದೆಯೊಂದಿಗೆ ಹೃದಯಪೂರ್ವಕ ಸ್ನೇಹ. ಪ್ರೀತಿಯಲ್ಲಿ ಲವಲೀನರಾಗಿ ಮತ್ತು ಮಹಾ ಯಂತ್ರವು ಮನ್ಮನಾಭವದ ಮಂತ್ರವಾಗಿದೆ. ಅಂದಾಗ ಈ ಯಂತ್ರವನ್ನು ಕೆಲಸದಲ್ಲಿ ತೊಡಗಿಸಲು ಬರುತ್ತದೆಯೇ? ಬಾಪ್ತಾದ ನೋಡಿದರು. ಸಂಗಮಯುಗದಲ್ಲಿ ಪರಮಾತ್ಮನ ಪ್ರೀತಿಯಿಂದ ಬಾಪ್ತಾದಾರವರ ಮೂಲಕ ಎಷ್ಟೊಂದು ಶಕ್ತಿಗಳು ಸಿಕ್ಕಿವೆ, ಗುಣಗಳು ಸಿಕ್ಕಿವೆ, ಜ್ಞಾನವೂ ಸಿಕ್ಕಿದೆ, ಖುಷಿಯೂ ಸಿಕ್ಕಿದೆ. ಇದೆಲ್ಲ ಪ್ರಭುವಿನ ಕೊಡುಗೆಯನ್ನು. ಖಜಾನೆಗಳನ್ನು ಸಮಯದಲ್ಲಿ ಕಾರ್ಯದಲ್ಲಿ ತೊಡಗಿಸಿ. ಅಂದ ಮೇಲೆ ಬಾಪ್ತಾದ ಏನನ್ನು ಬಯಸುತ್ತಾರೆಂಬುದನ್ನು ಕೇಳಿದ್ದೀರಾ? ಪ್ರತಿಯೊಬ್ಬ ಮಗುವು ಸಹಜ ಪುರುಷಾರ್ಥಿ. ಸಹಜವೋ ತೀವ್ರವೋ ಆಗಿರಲಿ, ದೃಢತೆಯನ್ನು ಉಪಯೋಗಿಸಿಕೊಳ್ಳಿ. ಆಗಲೇಬೇಕಾಗಿದೆ. ನಾವಾಗದಿದ್ದರೆ ಮತ್ಯಾರು ಆಗುವರು? ನಾವೇ ಆಗಿದ್ದೆವು.
ನಾವೇ ಆಗಿದ್ದೇವೆ ಮತ್ತೆ ಪ್ರತಿ ಕಲ್ಪವೂ ನಾವೇ ಆಗುತ್ತೇವೆ. ಇಷ್ಟು ದೃಢ ನಿಶ್ಚಯವನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಳ್ಳಲೇಬೇಕಾಗಿದೆ. ಮಾಡುತ್ತೇವೆ ಎಂದು ಹೇಳಬೇಡಿ, ಮಾಡಲೇಬೇಕಾಗಿದೆ, ಆಗಲೇಬೇಕಾಗಿದೆ, ಆಗಿಯೇ ಇದೆ. ಬಾಪ್ತಾದ ದೇಶ ವಿದೇಶದ ಮಕ್ಕಳನ್ನು ನೋಡಿ ಬಹಳ ಖುಷಿಯಾಗಿದ್ದೇವೆ. ಆದರೆ ಕೇವಲ ತಾವು ಸನ್ಮುಖದಲ್ಲಿರುವವರನ್ನು ನೋಡುತ್ತಿಲ್ಲ. 4 ಕಡೆಯ ದೇಶ ವಿದೇಶದ ಮಕ್ಕಳನ್ನು ನೋಡುತ್ತಿದ್ದೇವೆ. ಬಹುತೇಕವಾಗಿ ಅನೇಕ ಕಡೆಗಳಿಂದ ಜನ್ಮದಿನದ ಶುಭಾಶಯಗಳು ಬಂದಿದೆ, ಪತ್ರಗಳು ಬಂದಿದೆ, ಇಮೇಲ್ ಬಂದಿದೆ, ಹೃದಯದ ಸಂಕಲ್ಪಗಳು ತಲುಪಿದೆ. ತಂದೆಯೂ ಸಹ ಮಕ್ಕಳ ಗೀತೆಯನ್ನು ಆಡುತ್ತಾರೆ. ಬಾಬಾ, ತಾವು ಚಮತ್ಕಾರ ಮಾಡಿಬಿಟ್ಟಿರಿ ಎಂದು ಆಡುತ್ತೀರಲ್ಲವೇ? ಅಂದಾಗ ತಂದೆಯೂ ಸಹ ಮಧುರ ಮಕ್ಕಳು ಚಮತ್ಕಾರ ಮಾಡಿಬಿಟ್ಟಿರೆಂದು ಆಡುತ್ತಾರೆ. ಬಾಪ್ತಾದ ಸದಾ ಹೇಳುತ್ತೇವೆ, ತಾವು ಸನ್ಮುಖದಲ್ಲಿ ಕುಳಿತಿದ್ದೀರಿ, ಆದರೆ ದೂರದಲ್ಲಿರುವವರೂ ಸಹ ಬಾಪ್ತಾದರವರ ಹೃದಯದಲ್ಲಿ ಕುಳಿತಿದ್ದಾರೆ. ಇಂದು 4 ಕಡೆಯ ಮಕ್ಕಳ ಸಂಕಲ್ಪದಲ್ಲಿ ಶುಭಾಶಯಗಳು. ಇಂದು 4 ಕಡೆಯ ಮಕ್ಕಳ ಸಂಕಲ್ಪದಲ್ಲಿ ಶುಭಾಶಯಗಳು, ಶುಭಾಶಯಗಳು, ಶುಭಾಶಯಗಳೇ ಇವೆ. ಬಾಪ್ತಾದರವರ ಕಿವಿಗಳಲ್ಲಿ ಇದೇ ಶಬ್ದವು ಮೊಳಗುತ್ತಿದೆ ಮತ್ತು ಮನಸ್ಸಿನಲ್ಲಿ ಸಂಕಲ್ಪಗಳು ತಲುಪುತ್ತಿವೆ. ಈ ಪತ್ರಗಳು ಕೇವಲ ನಿಮಿತ್ತ ಪತ್ರಗಳಷ್ಟೇ ಆಗಿದೆ. ಇವು ಬಹಳ ದೊಡ್ಡ ವಜ್ರಕ್ಕಿಂತಲೂ ಹೆಚ್ಚಿನ ಉಡುಗೊರೆಯಾಗಿದೆ. ಎಲ್ಲರೂ ಕೇಳುತ್ತಿದ್ದಾರೆ, ಹರ್ಷಿತರಾಗುತ್ತಿದ್ದಾರೆ. ಅಂದಾಗ ಎಲ್ಲರೂ ತಮ್ಮ ಜನ್ಮದಿನವನ್ನಾಚರಿಸಿದ್ದೀರಿ. 2 ವರ್ಷದವರಿರಬಹುದು, 5 ವರ್ಷದವರಿರಬಹುದು, ಕೇವಲ 1 ವಾರದವರಿರಬಹುದು. ಆದರೆ ಇದು ಯಜ್ಞದ ಸ್ಥಾಪನೆಯ ಜನ್ಮದಿನವಾಗಿದೆ. ಅಂದ ಮೇಲೆ ಎಲ್ಲ ಬ್ರಾಹ್ಮಣರು ಯಜ್ಞವಾಸಿಗಳಂತೂ ಆಗಿಯೇ ಇದ್ದೀರಿ. ಆದ್ದರಿಂದ ಎಲ್ಲ ಮಕ್ಕಳಿಗೆ ಬಹಳ ಬಹಳ ಹೃದಯದ ನೆನಪು, ಪ್ರೀತಿ ಇದೆ, ಆಶೀರ್ವಾದಗಳು ಇದೆ. ಸದಾ ಆಶೀರ್ವಾದಗಳಲ್ಲಿ ಬೆಳೆಯುತ್ತಾ ಇರಿ, ಆರುತ್ತಾ ಇರಿ. ಆಶೀರ್ವಾದವನ್ನು ಕೊಡುವುದು, ತೆಗೆದುಕೊಳ್ಳುವುದು ಸಹಜವಲ್ಲವೇ? ಸಹಜವೇ? ಯಾರು ಸಹಜವೆಂದು ತಿಳಿಯುತ್ತೀರಿ ಅವರು ಕೈಯನ್ನೆತ್ತೀರಿ. ಬಾವುಟಗಳನ್ನು ಅಲುಗಾಡಿಸಿ. ಆಶೀರ್ವಾದಗಳನ್ನು ಬಿಟ್ಟು ಬಿಡುತ್ತಿಲ್ಲ ತಾನೆ? ಎಲ್ಲದಕ್ಕಿಂತ ಸಹಜ ಪುರುಷಾರ್ಥವಾಗಿದೆ ಆಶೀರ್ವಾದವನ್ನು ಕೊಡುವುದು ಮತ್ತು ಆಶೀರ್ವಾದವನ್ನು ತೆಗೆದುಕೊಳ್ಳುವುದು. ಇದರಲ್ಲಿ ಯೋಗವೂ ಬರುತ್ತದೆ, ಜ್ಞಾನವೂ ಬರುತ್ತದೆ, ಧಾರಣೆಯೂ ಬಂದು ಬಿಡುತ್ತದೆ ಮತ್ತು ಸೇವೆಯೂ ಬಂದು ಬಿಡುತ್ತದೆ. ಆಶೀರ್ವಾದವನ್ನು ಕೊಡುವುದು ಮತ್ತು ತೆಗೆದುಕೊಳ್ಳುವುದರಲ್ಲಿ ಈ 4 ಸಬ್ಜೆಕ್ಟ್ಗಳು ಬಂದು ಬಿಡುತ್ತವೆ. ಅಂದ ಮೇಲೆ ಡಬಲ್ ವಿದೇಶಿಯರೇ ಆಶೀರ್ವಾದವನ್ನು ಕೊಡುವುದು ಮತ್ತು ತೆಗೆದುಕೊಳ್ಳುವುದು ಸಹಜವಲ್ಲವೇ? ಸಹಜವೇ? ಯಾರು 20 ವರ್ಷದವರು ಬಂದಿದ್ದೀರಿ ಅವರು ಕೈಯನ್ನೆತ್ತಿರಿ. ತಮಗಂತೂ 20 ವರ್ಷಗಳಾಗಿದೆ. ಆದರೆ ಬಾಪ್ತಾದ ತಮ್ಮೆಲ್ಲರಿಗೆ ಪದಮಾ ಗುಣದಷ್ಟು ಶುಭಾಶಯಗಳನ್ನು ಕೊಡುತ್ತಿದ್ದೀರಿ. ಎಷ್ಟು ದೇಶಗಳಿಂದ ಬಂದಿದ್ದೀರಿ? 69 ದೇಶಗಳಿಂದ ಶುಭಾಶಯಗಳು. 69ನೆಯ ದಿನವನ್ನಾಚರಿಸಲು 69 ದೇಶಗಳಿಂದ ಬಂದಿದ್ದೀರಿ. ಎಷ್ಟು ಚೆನ್ನಾಗಿದೆ. ಬರಲು ಯಾವುದೇ ತೊಂದರೆಯಾಗಲಿಲ್ಲ ತಾನೆ? ಸಹಜವಾಗಿ ಬಂದು ಬಿಟ್ಟಿರಲ್ಲವೇ? ಎಲ್ಲಿ ಪ್ರೀತಿ ಇದೆಯೋ ಅಲ್ಲಿ ಸ್ವಲ್ಪವೂ ಪರಿಶ್ರಮವಿಲ್ಲ. ಅಂದಾಗ ಇಂದಿನ ವಿಶೇಷ ಯಾವ ವರದಾನವನ್ನು ನೆನಪಿಟ್ಟುಕೊಳ್ಳುತ್ತೀರಿ? ಸಹಜ ಪುರುಷಾರ್ಥಿ. ಸಹಜ ಕಾರ್ಯವನ್ನು ಬಹಳ ಬೇಗನೆ ಮಾಡಲಾಗುತ್ತದೆ. ಪರಿಶ್ರಮದ ಕೆಲಸವು ಕಷ್ಟವಾಗುವ ಕಾರಣ ಸಮಯ ಹಿಡಿಸುತ್ತದೆ. ಅಂದಾಗ ತಾವೆಲ್ಲರೂ ಯಾರಾಗಿದ್ದೀರಿ? ಸಹಜ ಪುರುಷಾರ್ಥಿಗಳು. ಇದನ್ನು ಚೆನ್ನಾಗಿ ನೆನಪಿಟ್ಟುಕೊಳ್ಳಿ. ತಮ್ಮ ದೇಶದಲ್ಲಿ ಹೋಗಿ ಮತ್ತೆ ಪರಿಶ್ರಮದಲ್ಲಿ ತೊಡಗಬೇಡಿ. ಒಂದು ವೇಳೆ ಯಾವುದೇ ಪರಿಶ್ರಮದ ಕೆಲಸ ಬಂದರೂ ಸಹ ಹೃದಯದಿಂದ ಬಾಬಾ, ನನ್ನ ಬಾಬಾ ಎಂದು ಹೇಳಿ. ಆಗ ಪರಿಶ್ರಮವು ಸಮಾಪ್ತಿಯಾಗಿ ಬಿಡುವುದು. ಒಳ್ಳೆಯದು. ಆಚರಿಸಿದ್ದೀರಲ್ಲವೇ?
ತಂದೆಯು ಆಚರಿಸಿದೆವು, ತಾವು ಜನ್ಮದಿನವನ್ನಾಚರಿಸಿದ್ದೀರಿ. ಒಳ್ಳೆಯದು. ಈಗ 1 ಸೆಕೆಂಡಿನಲ್ಲಿ ಆತ್ಮಿಕ ಡ್ರಿಲ್ ಮಾಡುತ್ತೀರಾ? ಮಾಡಲು ಸಾಧ್ಯವಿದೆಯೇ? ಒಳ್ಳೆಯದು. 4 ಕಡೆಯ ಸದಾ ಉಮಂಗ ಉತ್ಸಾಹದಲ್ಲಿರುವ ಶ್ರೇಷ್ಠ ಮಕ್ಕಳಿಗೆ, ಸದಾ ಸಹಜ ಪುರುಷಾರ್ಥಿ ಸಂಗಮ ಯುಗದ ಸರ್ವ ವರದಾನಿ ಮಕ್ಕಳಿಗೆ, ಸದಾ ತಂದೆ ಮತ್ತು ನಾನು ಆತ್ಮ ಇದೇ ಸ್ಮೃತಿಯಿಂದ ನಾನು ಎಂದು ಹೇಳುವಂತಹ ನಾನಾತ್ಮ ಸದಾ ಸರ್ವ ಆತ್ಮಗಳಿಗೆ ತಮ್ಮ ವೃತ್ತಿಯಿಂದ ವಾಯುಮಂಡಲದ ಸಹಯೋಗವನ್ನು ಕೊಡುವಂತಹ ಮಾಸ್ಟರ್ ಸರ್ವಶಕ್ತಿವಂತ ಮಕ್ಕಳಿಗೆ ಬಾಪ್ ದಾದಾರವರ ನೆನಪು, ಪ್ರೀತಿ, ಆಶೀರ್ವಾದಗಳು, ಶುಭಾಶಯಗಳು ಹಾಗೂ ನಮಸ್ತೆ. ಡಬಲ್ ವಿದೇಶಿ ಹಿರಿಯ ಸಹೋದರಿಯರೊಂದಿಗೆ ಎಲ್ಲರೂ ಬಹಳ ಪರಿಶ್ರಮ ಪಟ್ಟಿದ್ದೀರಿ. ಪ್ರತ್ಯೇಕ ಗ್ರೂಪ್ಗಳನ್ನು ಮಾಡಿದ್ದೀರಿ. ಬಹಳ ಒಳ್ಳೆಯ ಪರಿಶ್ರಮ ಪಟ್ಟಿದ್ದೀರಿ ಮತ್ತು ಇಲ್ಲಿನ ವಾಯುಮಂಡಲವೂ ಚೆನ್ನಾಗಿದೆ, ಸಂಘಟನಾ ಶಕ್ತಿಯೂ ಇದೆ. ಆದ್ದರಿಂದ ಎಲ್ಲರಿಗೂ ಒಳ್ಳೆಯ ರಿಫ್ರೆಶ್ಮೆಂಟ್ ಸಿಗುತ್ತದೆ ಮತ್ತು ತಾವು ನಿಮಿತ್ತರಾಗುತ್ತೀರಿ. ಚೆನ್ನಾಗಿದೆ. ದೂರದಲ್ಲಿರುತ್ತೀರಲ್ಲವೇ? ಆದ್ದರಿಂದ ಇಲ್ಲಿನ ಸಂಘಟನಾ ಶಕ್ತಿಯು ಬಹಳ ಚೆನ್ನಾಗಿರುತ್ತದೆ. ಇಷ್ಟು ದೊಡ್ಡ ಪರಿವಾರವು ಒಟ್ಟಿಗೆ ಸೇರುತ್ತದೆ ಎಂದರೆ ವಿಶೇಷತೆಯ ಪ್ರಭಾವವೂ ಬೀರುತ್ತದೆ. ಒಳ್ಳೆಯ ಯೋಜನೆ ಮಾಡಿದ್ದೀರಿ. ಬಾಪ್ ದಾದಾರವರಿಗೆ ಖುಷಿ ಇದೆ. ಎಲ್ಲರ ಸುಗಂಧವನ್ನು ತಾವು ತೆಗೆದುಕೊಳ್ಳುತ್ತೀರಿ. ಅವರು ಖುಷಿಯಾಗುತ್ತಾರೆ. ತಮಗೆ ಆಶೀರ್ವಾದಗಳು ಸಿಗುತ್ತದೆ. ಚೆನ್ನಾಗಿದೆ. ಇಲ್ಲಿ ಎಲ್ಲರೂ ಒಟ್ಟಿಗೆ ಸೇರುತ್ತೀರಲ್ಲವೇ? ಇದು ಬಹಳ ಚೆನ್ನಾಗಿದೆ. ಪರಸ್ಪರ ಜ್ಞಾನದ ಚರ್ಚೆಯು ನಡೆಯುತ್ತದೆ ಮತ್ತು ರಿಫ್ರೆಶ್ಮೆಂಟ್ ಆಗಿ ಬಿಡುತ್ತದೆ. ಪರಸ್ಪರ ಒಬ್ಬರಿಗೆ ಇನ್ನೊಬ್ಬರ ವಿಶೇಷತೆಯು ಇಷ್ಟವಾಗುತ್ತದೆ, ಅದನ್ನು ಉಪಯೋಗಿಸುತ್ತಾರೆ. ಈ ಸಂಘಟನೆಯು ಬಹಳ ಚೆನ್ನಾಗಿರುತ್ತದೆ. ಸೇವಾ ಕೇಂದ್ರ ನಿವಾಸಿಗಳೊಂದಿಗೆ ಬ್ಯಾನರ್ ಪ್ರೇಮ ಮತ್ತು ದಯೆಯ ಜ್ಯೋತಿಯನ್ನು ಸದಾ ಬೆಳಗಿಸುತ್ತೇವೆ. ಬಹಳ ಒಳ್ಳೆಯ ಸಂಕಲ್ಪ ಮಾಡಿದ್ದೀರಿ. ತಮ್ಮ ಮೇಲೂ ದಯಾದೃಷ್ಟಿ, ಜೊತೆಗಾರರ ಮೇಲೂ ದಯಾದೃಷ್ಟಿ ಮತ್ತು ಸರ್ವರ ಮೇಲೂ ದಯಾದೃಷ್ಟಿ. ಈಶ್ವರಿಯ ಪ್ರೀತಿಯು ಆಯಸ್ಕಾಂತವಾಗಿದೆ ಅಂದಾಗ ತಮ್ಮ ಬಳಿ ಈಶ್ವರಿಯ ಪ್ರೀತಿಯ ಆಯಸ್ಕಾಂತವಿದೆ. ಯಾವುದೇ ಆತ್ಮನನ್ನು ಈಶ್ವರಿಯ ಪ್ರೀತಿಯ ಆಯಸ್ಕಾಂತದಿಂದ ತಂದೆಯ ಮಕ್ಕಳನ್ನಾಗಿ ಮಾಡಬಲ್ಲಿರಿ. ಬಾಪ್ ದಾದಾ ಸೇವಾ ಕೇಂದ್ರಗಳಲ್ಲಿರುವವರಿಗೆ ವಿಶೇಷ ಹೃದಯದ ಆಶೀರ್ವಾದಗಳನ್ನು ಕೊಡುತ್ತಿದ್ದಾರೆ. ತಾವೆಲ್ಲರೂ ವಿಶ್ವದಲ್ಲಿ ಹೆಸರನ್ನು ಪ್ರಖ್ಯಾತ ಮಾಡಿದ್ದೀರಿ. ಮೂಲೆ ಮೂಲೆಯಲ್ಲಿ ಬ್ರಹ್ಮಕುಮಾರಿಸ್ ಹೆಸರನ್ನಂತೂ ಹರಡಿದ್ದೀರಲ್ಲವೇ? ಮತ್ತು ಬಾಪ್ ದಾದಾರವರಿಗೆ ಎಲ್ಲದಕ್ಕಿಂತ ಬಹಳ ಇಷ್ಟವಾಗುವ ಮಾತೇನೆಂದರೆ, ಹೇಗೆ ಡಬಲ್ ವಿದೇಶಿಯರಾಗಿದ್ದೀರೋ ಅದೇ ರೀತಿ ಡಬಲ್ ವೃತ್ತಿಯನ್ನು ಮಾಡುವವರಾಗಿದ್ದೀರಿ. ಬಹುತೇಕ ಮಂದಿ ಲೌಕಿಕ ವೃತ್ತಿಯನ್ನು ಮಾಡುತ್ತಾರೆ ಮತ್ತು ಅಲೌಕಿಕ ವೃತ್ತಿಯನ್ನು ನಿಭಾಯಿಸುತ್ತಾರೆ. ಬಾಪ್ ದಾದಾ ನೋಡುತ್ತಾರೆ. ಬಾಪ್ ದಾದಾರವರ ಟಿವಿ ಬಹಳ ದೊಡ್ಡದಾಗಿದೆ. ಇಂತಹ ದೊಡ್ಡ ಟಿವಿಯು ಇಲ್ಲಿಲ್ಲ ಅಂದಾಗ ಬಾಪ್ ದಾದಾ ನೋಡುತ್ತಾರೆ. ಹೇಗೆ ಬೇಗನೆ ಮುರುಳಿಯನ್ನು ಓದುತ್ತಾರೆ, ನಿಂತುಕೊಂಡೇ ತಿಂಡಿಯನ್ನು ತಿನ್ನುತ್ತಾರೆ, ಸಮಯದಲ್ಲಿ ತಮ್ಮ ಕೆಲಸದಲ್ಲಿಯೂ ತೊಡಗುತ್ತಾರೆ, ಚಮತ್ಕಾರ ಮಾಡುತ್ತಾರೆ. ಬಾಪ್ ದಾದಾ ನೋಡಿ ನೋಡಿ ಹೃದಯದ ಪ್ರೀತಿಯನ್ನು ಕೊಡುತ್ತಾರೆ. ಬಹಳ ಒಳ್ಳೆಯದು. ಸೇವೆಗೆ ನಿಮಿತ್ತರಾಗಿದ್ದೀರಿ ಮತ್ತು ನಿಮಿತ್ತರಾಗುವ ಉಡುಗೊರೆಯಾಗಿ ಸದಾ ತಂದೆಯು ವಿಶೇಷ ದೃಷ್ಟಿಯನ್ನು ಕೊಡುತ್ತಿರುತ್ತಾರೆ. ಬಹಳ ಒಳ್ಳೆಯ ಲಕ್ಷ್ಯವನ್ನಿಟ್ಟುಕೊಂಡಿದ್ದೀರಿ. ಒಳ್ಳೆಯವರಾಗಿದ್ದೀರಿ, ಒಳ್ಳೆಯವರಾಗಿರುತ್ತೀರಿ, ಒಳ್ಳೆಯವರನ್ನಾಗಿ ಮಾಡುತ್ತೀರಿ. ಒಳ್ಳೆಯದು. ವರದಾನ: ಸರ್ವ ಖಜಾನೆಗಳನ್ನು ಮಿತವ್ಯಯದಿಂದ ಬಡ್ಜೆಟ್ ಮಾಡುವಂತಹ ಸೂಕ್ಷ್ಮ ಪುರುಷಾರ್ಥಿ ಭವ. ಹೇಗೆ ಲೌಕಿಕ ರೀತಿಯಲ್ಲಿಯೂ ಒಂದು ವೇಳೆ ಮಿತವ್ಯಯವಿಲ್ಲದೆ ಮನೆ ನಡೆಸಿದರೆ ಅದು ಸರಿಯಾದ ರೀತಿಯಲ್ಲಿ ನಡೆಯುವುದಿಲ್ಲ.
ಅದೇ ರೀತಿ ಒಂದು ವೇಳೆ ನಿಮಿತ್ತರಾಗಿರುವಂತಹ ಮಕ್ಕಳು ಮಿತವ್ಯಯಿ ಆಗಿರದಿದ್ದರೆ ಅವರ ಸೇವಾ ಕೇಂದ್ರವು ಸರಿಯಾಗಿ ನಡೆಯುವುದಿಲ್ಲ. ಅದಾಗಿದೆ ಹದ್ದಿನ ಪ್ರವೃತ್ತಿ, ಇದಾಗಿದೆ ಬೇಹದ್ದಿನ ಪ್ರವೃತ್ತಿ ಅಂದಾಗ ಸಂಕಲ್ಪ, ಮಾತು ಮತ್ತು ಶಕ್ತಿಗಳಲ್ಲಿ ಏನೇನು ಅಧಿಕವಾಗಿ ಖರ್ಚು ಮಾಡಿರುವೆ ಎಂದು ಚೆಕ್ ಮಾಡಿಕೊಳ್ಳುತ್ತೀರಿ. ಯಾರು ಸರ್ವ ಖಜಾನೆಗಳನ್ನು ಮಿತವ್ಯಯದ ಅಯವ್ಯಯ ಮಾಡಿ ಅದರ ಅನುಸಾರ ನಡೆಯುತ್ತಾರೆ ಅವರನ್ನೇ ಸೂಕ್ಷ್ಮ ಪುರುಷಾರ್ಥಿಗಳು ಎಂದು ಕರೆಯಲಾಗುತ್ತದೆ. ಅವರ ಸಂಕಲ್ಪ, ಮಾತು, ಕರ್ಮ ಮತ್ತು ಜ್ಞಾನದ ಶಕ್ತಿಗಳು ಯಾವುದೂ ವ್ಯರ್ಥವಾಗಿ ಹೋಗುವುದಿಲ್ಲ. ಸ್ಲೋಗನ್: ಸ್ನೇಹದ ಖಜಾನೆಯಿಂದ ಮಾಲಾಮಾಲಾಗಿ ಎಲ್ಲರಿಗೂ ಸ್ನೇಹ ಕೊಡಿ ಮತ್ತು ಸ್ನೇಹ ಪಡೆಯಿರಿ. ಅವ್ಯಕ್ತ ಸೂಚನೆ: ಆತ್ಮಿಕ ಘನತೆ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿ. ಪವಿತ್ರತೆಯ ಶಕ್ತಿ ಪರಮ ಪೂಜ್ಯರನ್ನಾಗಿ ಮಾಡುತ್ತದೆ. ಪವಿತ್ರತೆಯ ಶಕ್ತಿಯಿಂದ ಈ ಪತಿತ ಪ್ರಪಂಚವನ್ನು ಪರಿವರ್ತನೆ ಮಾಡುತ್ತೀರಿ. ಪವಿತ್ರತೆಯ ಶಕ್ತಿ ವಿಕಾರಗಳ ಅಗ್ನಿಯಲ್ಲಿ ಸುಡುತ್ತಿರುವ ಆತ್ಮರನ್ನು ಶೀತಲರನ್ನಾಗಿ ಮಾಡುತ್ತದೆ. ಆತ್ಮವನ್ನು ಅನೇಕ ಜನ್ಮಗಳ ವಿಕಾರಗಳ ಬಂಧನದಿಂದ ಬಿಡಿಸುತ್ತದೆ. ಪವಿತ್ರತೆಯ ಆಧಾರದ ಮೇಲೆ ದ್ವಾಪರದಿಂದ ಈ ಸೃಷ್ಟಿಯು ನಿಂತಿದೆ. ಇದರ ಮಹತ್ವವನ್ನು ತಿಳಿದು ಪವಿತ್ರತೆಯ ಲೈಟ್ನ ಕಿರೀಟವನ್ನು ಧಾರಣೆ ಮಾಡಿ. ಒಳ್ಳೆಯದು. ಓಂ ಶಾಂತಿ.